ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಮೆಡಿಟೇಷನ್ ಗೈಡೆಡ್ ವಿಡಿಯೋ ಯಾವ ಥರ ಮಾಡ್ಬೋದು ಅಂತ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ನೋಡಬೇಕಂದ್ರೆ ತುಂಬಾ ಕಮ್ಮಿ ಜನ ಇದರಲ್ಲಿ ವಿಡಿಯೋಸ್ ಮಾಡಿದ್ದಾರೆ. ಆ್ಯಂಡ್ ಚಾನಲ್ಸ್ನು ತುಂಬ ಕಮ್ಮಿ ಇದೆ. ಲೈಕ್ ಮೆಡಿಟೇಷನ್ ಟೈಪ್ ವಿಡಿಯೋಸ್ ಯಾರೂ ಜಾಸ್ತಿ ಮಾಡಿಲ್ಲ, ತುಂಬ ಕಮ್ಮಿ ಮಾಡಿದ್ದಾರೆ. ಓಕೆನಾ? ಸೊ ಈ ಮೆಡಿಟೇಷನ್ ಟೈಪ್ ವಿಡಿಯೋಸ್ ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಈಸಿ ಸ್ಟೆಪ್ಪು, ತುಂಬ ಸಿಂಪಲು. ನೀವು ಈಸಿಲಿ ಈ ಥರ ವೀಡಿಯೋಸ್ನ ನೀವು ಮಾಡಿ ಹಾಕಿದ್ರೆ ಡೈಲಿ ನಿಮ್ಮದು 100% ವ್ಯೂಸ್ ಹೋಗುತ್ತೆ. ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಓಕೆನಾ? ಆ್ಯಂಡ್ ನಾನು ನೋಡಿದ ಮಟ್ಟಿಗೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಇದೆ ಇದರ ಚಾನಲು. ಸೊ ಇವತ್ತೇ ಸ್ಟಾರ್ಟ್ ಮಾಡಿ. ನೀವೇನಾದರೂ ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ, ಇಲ್ಲ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಇದ್ದರೆ, ಇಲ್ಲಾಂದರೆ ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೂ ಯಾವ ಐಡಿಯಾನೂ ಸಿಗ್ತಾ ಇಲ್ವಾ, ಸೊ ನೀವು ಮೆಡಿಟೇಷನ್ದು ಟ್ರೈ ಮಾಡ್ಬೋದು. ಸೊ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು. ಆ್ಯಂಡ್ ನಿಮಗೆ ಸ್ಟಾಕ್ ವೀಡಿಯೋಸ್ ಎಲ್ಲಿಂದ ಸಿಗುತ್ತೆ, ಎಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ತುಂಬ ಈಸಿಯಾಗಿ. ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸೇ ಬಿಡ್ತೀನಿ. ಮೆಡಿಟೇಷನ್ ಗೈಡ್ ಆ್ಯಂಡ್ ಇನ್ ಕನ್ನಡ ಅಂತ ಹಾಕಿದರೆ ನೋಡಿ, ಇಲ್ಲಿ ನಮಗೆ ತುಂಬ ಕಮ್ಮಿ ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಚಾನೆಲ್ಗಳು ಬಂದುಬಿಟ್ಟು ತುಂಬ ಕಮ್ಮಿನೇ ಇದೆ, ಜಾಸ್ತಿ ಏನಿಲ್ಲ. ಸೊ ನೀವು ಇದರಲ್ಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಯಾರೂ ರೀಸೆಂಟ್ಲಿ ವೀಡಿಯೋಸ್ ಹಾಕಿಲ್ಲ. ಎಲ್ಲ ವೀಡಿಯೋಸು ನಿಮಗೆ 1 ಇಯರು 2 ಇಯರು ಆ ಥರ ವೀಡಿಯೋಸ್ ಸಿಗುತ್ತೆ. ಲೈಕ್ 4 ಇಯರ್ಸು 5 ಇಯರ್ಸು ಅಷ್ಟು ಸಿಗುತ್ತೆ. ರೀಸೆಂಟಾಗಿ ಯಾರೂ ವೀಡಿಯೋ ಹಾಕ್ತಾಯಿಲ್ಲ ಇದ್ರ ಬಗ್ಗೆ. ಸೊ ನೀವು ಏನಾದರೂ ಚಾನಲ್ ಮಾಡಬೇಕಂತ ಐಡಿಯಾ ಇದ್ದರೆ ಈ ಥರ ವೀಡಿಯೋಸ್ನ ಟ್ರೈ ಮಾಡ್ಬೋದು. ಓಕೆನಾ? ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಯಾರ ಹತ್ರ ಎಲ್ಲ ChatGPT ಇಲ್ಲ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಇದು ಫ್ರೀ ಆ್ಯಪು, ನೀವು ಇದಕ್ಕೆ ಪೇ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನು ಪ್ರಾಂಪ್ಟ್ನ ಹಾಕ್ತಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು ಪ್ರಾಂಪ್ಟ್ ಹಾಕ್ತಿದ್ದೀನಿ ನೋಡಿಕೊಂಡು ಕರೆಕ್ಟಾಗಿ ನೀವೇನು ಮಾಡಿ, ಸೇಮ್ ಇದೇ ರೀತಿ ನೀವು ಏನಾದರೂ ಈ ಥರ ವೀಡಿಯೋ ಏನಾದರೂ ಮಾಡೋದಾದರೆ ನೀವೇ ಇದು ಪ್ರಾಂಪ್ಟ್ ನಾನು ಏನು ಟೈಪ್ ಮಾಡ್ತಾಯಿದ್ದೀನಿ ChatGPTಯಲ್ಲಿ, ಈ ಪ್ರಾಂಪ್ಟ್ನ ನೀವು ಹಾಕಿಬಿಟ್ಟು ನೀವು ನಿಮ್ಮ ಸ್ಟೋರಿ ಏನಿದೆ ಅದನ್ನು ತಗೊಬರ್ಬೋದು. ಓಕೆನಾ? ಆ್ಯಂಡ್ ಸೊ ಗೊತ್ತಾಗಿಲ್ಲ ಅಂದರೆ ನೀವು ಪೆನ್ನು ನೋಟ್ ತಗೊಂಡು ನೋಟ್ನ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ನ ಹೊಡ್ಕೋಬೋದು. ಓಕೆನಾ? ಸೊ ಸಿಂಪಲಿ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಈ ಸೇಮ್ ಇದೇ ರೀತಿ ನೀವು ಟೈಪ್ ಮಾಡ್ಕೋಬೇಕು. ಓಕೆನಾ? ಸೊ ಇದಾದಮೇಲೆ ನಮಗೆ ಏನಾಗುತ್ತೆ, ಸಿಂಪಲಿ ಅಲ್ಲಿ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿದರೆ ನಮ್ಮದು ಏನು ಸ್ಕ್ರಿಪ್ಟ್ ಇದೆ ಸೊ ಎಲ್ಲ ಕನ್ನಡದಲ್ಲಿ ಕ್ಲಿಯರಾಗಿ ನಮಗೆ ಬರೆದು ಕೊಡುತ್ತೆ. ಎಷ್ಟು ಚೆನ್ನಾಗಿ ಬೇಗ ಅಂದರೆ ಈಗಿನ ಟೈಮಲ್ಲಿ ಈ ChatGPT ತುಂಬಾ ಬೆಸ್ಟು. ನಾವು ಕಾಂಟೆಂಟ್ಗಳನ್ನ ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ನಮಗೆ ಬರಿಬೇಕಂತ ಅವಶ್ಯಕತೆಯೇ ಇಲ್ಲ. ChatGPT ಏನಿದೆ ಅದೇ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ, ಸ್ಟೆಪ್ ಬೈ ಸ್ಟೆಪ್ಪು ಆ್ಯಂಡ್ ಸ್ಕ್ರಿಪ್ಟ್ ಥರ ಬರೆದು ಕೊಟ್ಬಿಡುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಸ್ಪೀಡಲ್ಲಿ ಬರಿತಾ ಇದೆ ಅಂತ. ಸೊ ಇಲ್ಲಿ ಬರೀತಾ ಇದ್ದಾರೆ, ಸುಸ್ವಾಗತ ಅಲ್ಲ ಸ್ವಾಗತ. ನಮಸ್ಕಾರ, ನಿಮ್ಮನ್ನು ಈ 10 ನಿಮಿಷ ಮಾರ್ಗದರ್ಶಿ ಜ್ಞಾನಕ್ಕೆ ಸ್ವಾಗತ. ಕೆಳಗೋಯ್ತು. ನೀವು ಸಾರಿ ನಾನು ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಸೊ ನೀವು ಸುಖಕರವಾಗಿ ಕುಳಿತುಕೊಳ್ಳಿ ಅಥವಾ ಹಸಿ ದೇಹವನ್ನು ಸಡಿಲಗೊಳ್ಳಲು ಬಿಡಿ. ನಿಮ್ಮ ಹಣ್ಣುಗಳನ್ನು ಏನಿತ್ತದು, ಸಾರಿ ನಾನು ಸ್ಕ್ರಾಲ್ ಮಾಡಿಬಿಟ್ಟೆ. ಸೊ ಏನು ಇತ್ತು, ಇದು ಮೆಡಿಟೇಷನ್ದು. ಸೊ ಇದನ್ನು ನಾವು ಮೆಡಿಟೇಷನಲ್ಲಿ ಯೂಸ್ ಮಾಡ್ತೀವಿ. ಈ ವೀಡಿಯೋಸ್ಗಳನ್ನ ಎಲ್ಲಿಂದ ತಗೊಳ್ಳೋದಂತಲೂ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಮ್ಮದೇನಿದೆ ಸ್ಕ್ರಿಪ್ಟ್ ಬಂದಿದೆ. ಸೊ ನಾನು ಇದರಲ್ಲಿ ಯಾವುದಾದ್ರೂ ಒಂದು ಸಣ್ಣದು ತಗೊಂಡು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನೀವು ಫುಲ್ ವೀಡಿಯೋ ಮಾಡೋದಾದರೆ ಫುಲ್ ಏನಿದೆ ಇದರಲ್ಲಿ ಸೊ ಎಲ್ಲನೂ ನೀವು ಕಾಪಿನ ಮಾಡಿಬಿಟ್ಟು ವಾಯ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ವಾಯ್ಸ್ ಓವರ್ ಮಾಡ್ಬೋದು. ನೀವೇ ಏನಾದರೂ ಇದು ಮಾಡೋದಾದರೆ ಮಾಡ್ಬೋದು. ಸೊ ಲೈಕ್ ನೀವು ತುಂಬ ಸ್ಲೋ ವಾಯ್ಸಲ್ಲಿ ಹೇಳಬೇಕು ಯಾವ ಥರ ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು. ಸೊ ಸಿಂಪಲಿ ಈಗ ನಾವು ಹೋಗೋಣ ಗೂಗಲ್ಗೆ ಹೋಗೋದ್ಮೇಲೆ ನಮಗೆ ವೀಡಿಯೋಸ್ ಬೇಕಲ್ವಾ, ಸ್ಟಾಕ್ ವೀಡಿಯೋಸು. ಸೊ ಸಿಂಪಲಿ ನಾನು ಪಿಕ್ಸಾಬೇ ಅಂತ ಹಾಕ್ತಾಯಿದ್ದೀನಿ. ಸೊ ಗೂಗಲಲ್ಲಿ ನೀವು ಪಿಕ್ಸಾಬೇ ಅಂತ ಹಾಕಿ ಇಲ್ಲಿ ಫ್ರೀ ವೀಡಿಯೋಸ್ ಸ್ಟಾಕ್ ಏನಿದೆ ನಮಗೆ ಸಿಕ್ಬಿಡುತ್ತೆ. ಈಸಿಲಿ ನಾವು ಇಲ್ಲಿಂದ ಯೂಸ್ ಮಾಡ್ಕೊಬೋದು. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವೀಡಿಯೋಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಾರಿ ಕೆಳಗಡೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋಸ್ ಫಾರ್ಮಲ್ಲಿ ಬಂದುಬಿಡುತ್ತೆ. ಸೊ ಸಿಂಪಲಿ ಇಲ್ಲಿ ನಾವು ಸರ್ಚಲ್ಲಿ ಸರ್ಚ್ ಮಾಡಬೇಕು ಮೆಡಿಟೇಷನ್ ಅಂತ. ಓಕೆನಾ? ಸಿಂಪಲಿ ನಾನು ಇಲ್ಲಿ ಮೆಡಿಟೇಷನ್ ಅಂತ ಹಾಕ್ತೀನಿ. ಇಲ್ಲಿ ಫಸ್ಟ್ನೇ ಇದರಲ್ಲೇ ಶೋ ಆಗ್ತಿದೆ ನೋಡಿ ಮೆಡಿಟೇಷನ್. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ತುಂಬ ಮೆಡಿಟೇಷನ್ ವೀಡಿಯೋಸ್ ಏನಿದೆ ನಮಗೆ ಸಿಕ್ಬಿಡುತ್ತೆ, ಸ್ಟಾಕ್ ವೀಡಿಯೋಸು. ಸೊ ಇದನ್ನು ನಾವು ಈಸಿಲಿ ನಮ್ಮ ಯೂಟ್ಯೂಬ್ಗೆ ಯೂಸ್ನ ಮಾಡ್ಕೋಬೋದು. ಓಕೆನಾ? ಸೊ ನೋಡ್ಕೋಬೋದು ಇಲ್ಲಿ ತುಂಬ ಮೆಡಿಟೇಷನ್. ನೀವು ಬೇಕಿದ್ರೆ ಲಾಂಗ್ ವೀಡಿಯೋಗೂ ಶಾರ್ಟ್ ವೀಡಿಯೋಗೂ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ ಎಷ್ಟು ಚೆನ್ನಾಗಿರೋದು.
ಮೆಡಿಟೇಷನ್ ವೀಡಿಯೋಸ್ ಏನಿದೆ ತುಂಬ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನಾನು ಒಂದು 3 ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ನಾನು ಇದೊಂದು ವೀಡಿಯೋ ತೊಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಬಟನಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸಿಂಪಲ್ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದರೆ ನಿಮ್ಮ ವೀಡಿಯೋ ಏನಾಗುತ್ತೆ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ ಈಸಿಲಿ. ಓಕೆನಾ. ಸೊ ನೋಡಿ ಇಲ್ಲಿ ಸೇವ್ ಆಗಿದೆ. ಸೊ ನಾನು ಮತ್ತೆ ಬ್ಯಾಕ್ ಬಂದುಬಿಟ್ಟು ಇನ್ನೂ ಯಾವ ಥರ ವೀಡಿಯೋಸ್ ಇದೆ ನೋಡ್ತೀನಿ. ಸೊ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲೊಂದು ವೀಡಿಯೋ ಇದೆ, ಇದೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಮೆಡಿಟೇಷನ್ಗೆ ತುಂಬ ಅಂದರೆ ಚೆನ್ನಾಗೇ ಇದಾಗುತ್ತೆ ನಾವು ಈ ವೀಡಿಯೋಸ್ ಎಲ್ಲ ಹಾಕಿದರೆ. ಸೊ ನೋಡೋರ್ಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ನೋಡೋಣ. ಸೊ ಇದು ಅಷ್ಟು ಚೆನ್ನಾಗಿಲ್ಲ, ಏನು ಬರೀ ಫೋಟೋ ಬರೋಂಗೆ ಬರ್ತಾಯಿದೆ. ಸೊ ನಾನು ಬೇರೆ ವೀಡಿಯೋನ ಸರ್ಚ್ ಮಾಡ್ತೀನಿ. ನೋಡಿ ಇಲ್ಲೊಂದು ವೀಡಿಯೋ ಇದೆ, ಇದು ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋನ ನಾವು ಯೂಸ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೀಡಿಯೋ ಯಾವ ಥರ ಬರ್ತಾಯಿದೆ ಅಂತ. ಫೋಟೋ ಫಾರ್ಮಲ್ಲಿ ಬರ್ತಾಯಿದೆ ಅಲ್ಲ ವೀಡಿಯೋ ಟೈಪಲ್ಲಿ ಬರ್ತಾಯಿದೆ ಅಂತ. ಸೊ ಇದು ವೀಡಿಯೋ ಟೈಪಲ್ಲಿ ಬರ್ತಿದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಸಿಂಪಲಿ ನಾನು ಆಲ್ ವೀಡಿಯೋಸ್ ಏನಿದೆ ಡೌನ್ಲೋಡ್ನ ಮಾಡ್ಕೊಂಡಿದ್ದೀವಿ. ಈ ಥರ ವೀಡಿಯೋಸ್ನ ನೀವು ಸ್ಟಾಕ್ ವೀಡಿಯೋಸ್ನ ಪಿಕ್ಸಾಬೇಯಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ಕಾಪಿರೈಟ್ ನಿಮಗೆ ಸಿಗಲ್ಲ ನೋಡೋಕ್ಕೆ. ಓಕೆನಾ ಗೈಸ್. ಇದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಬೇಕಷ್ಟೇ. ಇದೆಲ್ಲ ಆಯಿತು ನಮ್ಮದು ಏನು ವೀಡಿಯೋಸ್ ಡೌನ್ಲೋಡ್ ಮಾಡೋದು. ಈಗ ಸಿಂಪಲಿ ಕೈನ್ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕೈನ್ಮಾಸ್ಟರ್ ಓಪನ್ ಮಾಡಾದಮೇಲೆ ಇಲ್ಲಿ 16:9 ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಏನು ಸ್ಟಾಕ್ ವೀಡಿಯೋಸ್ ಡೌನ್ಲೋಡ್ ಮಾಡಿದ್ವಿ ಪಿಕ್ಸಾಬೇ ವೆಬ್ಸೈಟಿಂದ. ಸೊ ಸಿಂಪಲಿ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದೊಂದಾಗಿ. ಸೊ ಎಲ್ಲ ವೀಡಿಯೋಸ್ ಏನಿದೆ ನಾನು ಹ್ಯಾಡ್ನ ಮಾಡ್ಕೋತೀನಿ. ಬೇಕಿದ್ರೆ ನೀವು ಲಾಂಗ್ ವೀಡಿಯೋ ಏನಾದರೂ ಆಗಿಬಿಡ್ತು ಅಂತ ನಿಮ್ಗೇನಾದರೂ ಅನಿಸಿದರೆ, ಸೊ ಎಲ್ಲ ವೀಡಿಯೋಸ್ ನಮಗೆ 1 ನಿಮಿಷ 52 ಸೆಕೆಂಡ್ ಅಲ್ಲ 52 ಸೆಕೆಂಡು 1 ಮಿನಿಟು ಈ ಥರ ಇರೋ ವೀಡಿಯೋಸ್ಗಳೇ ನಮಗೆ ಪಿಕ್ಸಾಬೇಯಲ್ಲೇ ಸಿಗೋದು. ಸೊ ನೀವು ಬೇಕಿದ್ರೆ ಚಿಕ್ಕದಿಲ್ಲಿಂದ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದರಲ್ಲಿ ಯಾವುದೇ ಸೌಂಡೂ ನಿಮಗೆ ನೋಡೋಕ್ಕೆ ಸಿಗೋಲ್ಲ, ಸೌಂಡ್ ಏನಿರಲ್ಲ ವೀಡಿಯೋಸಲ್ಲಿ. ಸೊ ಆ್ಯಂಡ್ ಗೈಸ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ನಾನು ನಿಮಗೆ ಕೊಡ್ತೀನಿ. ಓಕೆನಾ. ಸೊ ಇದಕ್ಕೆ ಫಸ್ಟು ನಾವು ವೀಡಿಯೋಸ್ ಎಲ್ಲ ಇನ್ಪುಟ್ ಮಾಡಾದಮೇಲೆ ಇದು ಟೆಕ್ಸ್ಟ್ ಟು ಸ್ಪೀಚ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಸೊ ಇಲ್ಲಿ ಯಾವ ಥರ ನೀವು ವಾಯ್ಸ್ ಜನ್ರೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾನು ಏನು ಕಾಪಿ ಮಾಡ್ಕೊಂಡಿದ್ದೆ ಯಾವುದರಲ್ಲಿ ChatGPTಯಿಂದ ಒಂದು ಸ್ವಲ್ಪ ಕಾಪಿ ಮಾಡ್ಕೊಂಡಿದ್ನಲ್ಲ. ಸಿಂಪಲಿ ನಾವು ಇಲ್ಲಿಂದ ಏನು ಮಾಡೋಣ, ಇದನ್ನು ಹಾಕೋಣ ಇಲ್ಲಿ. ಓಕೆನಾ. ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನೀವು ಲ್ಯಾಂಗ್ವೇಜಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ ಇದೆಯಲ್ಲ. ಸೊ ಸಿಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಾಯ್ಸ್ 1 2 3 4 5 ಇದೆಯಲ್ಲ. ಸೊ ಇಲ್ಲಿಂದ ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ಕೇಳ್ಕೊಂಡು ಇದರಲ್ಲಿ ಯಾವ ವಾಯ್ಸ್ ಇಷ್ಟ ಆಗುತ್ತೋ ಆ ವಾಯ್ಸ್ನ ಸಿಂಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ನಾನು ಈ ವಾಯ್ಸ್ನ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಪಿಂಚು ಸ್ಪೀಡು ವಾಲ್ಯೂಮ್ ಇದೆಲ್ಲ ಇದೆ. ಸೊ ನೀವು ಇದ್ರ ಅಕಾರ್ಡಿಂಗ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ. ಸ್ಪೀಡ್ನೂ ಕೂಡ ಕಮ್ಮಿ ಮಾಡ್ಕೋಬೋದು. ನೀವು ಸ್ಪೀಡಾಗಿ ಹೇಳ್ತಾ ಇದ್ದರೆ ಕಮ್ಮಿನ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ನಿಮ್ಮದು ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಂಟರ್ ಫೈಲ್ ನೇಮ್ ಅಂತ ಬರುತ್ತೆ. ಸೊ ನೀವೇನಾದರೂ ಒಂದು ಹೆಸರು ಕೊಟ್ಕೋಬೋದು. ನಾನು ಮೆಡಿಟೇಷನ್ ಅಂತಲೇ ಕೊಟ್ಟಿದ್ದೀನಿ. ಅದಾದಮೇಲೆ ಅದು ನೇಮ್ ಕೊಟ್ಟಾದ್ಮೇಲೆ ಡನ್ ಮೇಲೆ ಕೊಡಿ. ಅದಾದಮೇಲೆ ನಿಮ್ಮದು ಏನು ಆಡಿಯೋ ಇದೆ ಏನು ಆಡಿಯೋ ಇದೆ, ಏನು ನಿಮ್ಮ ವಾಯ್ಸ್ ಓವರ್ ಇದೆ ಅದು AI ಕ್ರಿಯೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಅದಾದಮೇಲೆ ಬ್ಯಾಕ್ ಟು ನಾವು ಕೈನ್ಮಾಸ್ಟರ್ಗೆ ಬರೋಣ. ಕೈನ್ಮಾಸ್ಟರ್ಗೆ ಬಂದಾದಮೇಲೆ ಈಗ ನಾವು ಏನು ಇಲ್ಲಿಂದ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಟೆಕ್ಸ್ಟ್ ಟು ಸ್ಪೀಚ್ ಆ್ಯಪಿಂದ. ಸೊ ಲಾಸ್ಟಲ್ಲಿದೆ ನೋಡಿ ಇಲ್ಲಿ ಮೆಡಿಟೇಷನ್ ಅಂತ 31 ಸೆಕೆಂಡು. ಸೊ ಇದನ್ನು ನಾನು ಯೂಸ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗಾಗಿ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿದ್ದೀನಲ್ಲ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ, ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ. ಒಂದ್ಸಲ ಕೇಳಿ ನೋಡಿ. ಸೊ ಈ ಥರ ಬರ್ತಾಯಿದೆ. ನಾವು ವಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಮಾಡೋಣ ಬ್ಯಾಕ್ಗ್ರೌಂಡ್ದು. ಓಕೆನಾ. ಸೊ ನಾವೀಗ ಏನು ಮಾಡೋಣ ಅಂದರೆ ಇದರದ್ದು ಸೌಂಡು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ನಾವೇನು ಮಾಡೋಣ, ಈ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿವರ್ಬ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಇಲ್ಲಿ ರಿವರ್ಬ್ ಆಪ್ಷನು, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ. ರಿವರ್ಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಾಯ್ಸ್ ಎಫೆಕ್ಟ್ ಆ್ಯಡ್ ಮಾಡೋಣ. ಇಲ್ಲಿ ಕರೆಂಟ್ ಹಾಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕೇಳಿ ಒಂದ್ಸಲ ನೀವು.
ಓಕೆನಾ, ಈಗ ಪ್ಲೇ ನಿಮ್ಮ ಮಾಡಿಬಿಡ್ತೀನಿ. ಉಸಿರಾಟದ ಕಡೆ ಗಮನ ಹರಿಸಿ. ನೀವು ಗಾಢವಾಗಿ ಉಸಿರಾಡಿ. ಮೊದಲು ಮೂಗಿನಿಂದ ಆಳವಾಗಿ ಉಸಿರಾಡಿ, ಸವೆಸಿಕೊಳ್ಳಿ. ನೋಡಿ ಉಸಿರಾಟವನ್ನು ನಿರಂತರವಾಗಿ ಪೂರ್ಣ ವಿರಾಮ ವೀಕ್ಷಿಸಿ. ಒಂದು ಉಸಿರಾಟವನ್ನು ನೀವು ಗಮನಿಸಿ, ಮತ್ತೊಂದು ಉಸಿರಾಟ ಬರುತ್ತದೆ. ನಮ್ಮ ಉಸಿರಾಟ ಸೊಂಟದ ಉತ್ಕರ್ಷತೆ ತರಲಿದೆ. ಪ್ರತಿಯೊಂದು ಉಸಿರಾಟವು ನಿಮ್ಮ ದೇಹವನ್ನು ಓಕೆ ಆ್ಯಸ್ ಈಗ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇನೆ, ನೀವು ಯೂಸ್ನ ಮಾಡ್ಕೋಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ. ಸೊ ನಾನಿಲ್ಲಿ ಬರೀ ಸ್ವಲ್ಪ ಮಾತ್ರ ಟೆಕ್ಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಿರೋದು, ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚಲ್ಲಿ. ನೀವು ಫುಲ್ನ ಮಾಡ್ಕೋಬೇಕು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.